ಹಾಯ್ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಬಂದು ಮನೇಲೇ ಕೂತ್ಕೊಂಡು ಹೇಗೆ ಒಂದು ಸ್ಕ್ರಿಪ್ಟನ್ನು ಟ್ರಾನ್ಸ್ಲೇಟ್ ಮಾಡಿ 3,000 ರೂಪಾಯಿನ ಗಳಿಸ್ಬೋದು ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಯಾವುದೇ ಬೇಸಿಕ್ ಲ್ಯಾಂಗ್ವೇಜ್ ಆಗಿರ್ಬೋದು, ಕನ್ನಡ ಇರ್ಬೋದು, ತೆಲುಗು ಇರ್ಬೋದು, ತಮಿಳ್ ಇರ್ಬೋದು, ಮರಾಠಿ ಆಗಿರ್ಬೋದು. ಸೊ ಯಾವುದಾದ್ರೂ ಒಂದು ಬೇಸಿಕ್ ಲ್ಯಾಂಗ್ವೇಜ್ ಅಥವಾ ನಿಮ್ಮ ರೀಜನಲ್ ಲ್ಯಾಂಗ್ವೇಜ್ಗೆ ಇಂಗ್ಲೀಷಿಂದ ಫಾರ್ ಎಕ್ಸಾಂಪಲ್ ಕನ್ನಡಗೆ ನೀವು ಟ್ರಾನ್ಸ್ಲೇಟ್ ಮಾಡಿದ್ರೆ ನಿಮಗೆ 2,500ದಿಂದ 3,000 ಮನೇಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು. ಇದು ಎಸ್ಪೆಷಲಿ ಸೂಟಬಲ್ ಆಗಿರೋದು. ಫಾರ್ ಎಕ್ಸಾಂಪಲ್ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿರ್ತೀರ ಲೇಡೀಸು, ಮಕ್ಕಳಿರ್ತಾರೆ ಮನೇಲಿ, ಹೊರಗಡೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂಥವರು, ಅಥವಾ ಈವನ್ 12th ಪಾಸ್ ಆಗಿ ನನಗೆ ಕನ್ನಡ ನೀಟಾಗಿ ಓದೋಕ್ಕೆ ಬರುತ್ತೆ, ಬರೆಯೋಕ್ಕೆ ಬರುತ್ತೆ, ಹಾಗೆ ಮಾತಾಡೋಕ್ಕೆ ಬರುತ್ತೆ ಅನ್ನೋರು ಕೂಡ ಈ ಜಾಬ್ನ ಅಪ್ಲೈ ಮಾಡ್ಬೋದು. ಮತ್ತು ಇದು ಥ್ರೂಔಟ್ ಯಾವಾಗಲೂ ಕೂಡ ಓಪನಿಂಗ್ಸ್ ಇರುತ್ತೆ. ಯಾವುದೇ ರೀತಿ ಟೈಮಿಂಗ್ಸು ಅಥವಾ ಡೇಟು, ಎಕ್ಸ್ಪೈರಿ ಡೇಟ್ ಆ ಥರ ಏನೂ ಇರೋದಿಲ್ಲ. ಸೊ ಹಂಗಾಗಿ ನಿಮಗೆ ಯಾವಾಗ ನೀವು ಫ್ರೀ ಇರುತ್ತೆ, ಮನೇಲಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅಡುಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಫ್ರೀ ಟೈಮ್ ಇರುತ್ತೆ, ಆವಾಗ ಕೂತ್ಕೊಂಡು ಈ ಕೆಲಸನ ಮಾಡಬೇಕು. ಸೊ ಯಾವ ರೀತಿ ಈ ಪ್ರೊಸೀಜರ್ ಹೋಗುತ್ತೆ ಅಂತ ಅಂದರೆ ಅದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಪೂರ್ತಿಯಾಗಿ ಈ ವಿಡಿಯೋನ ನೋಡಿ. ಹಾಗೆ ದಯವಿಟ್ಟು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಒಬ್ಬರಿಂದ ಒಬ್ಬರಿಗೆ ಹೆಲ್ಪ್ ಆಗುತ್ತೆ, ಈವನ್ ನನಗೂ ಕೂಡ. ಸೊ ಮೊಬೈಲಲ್ಲೂ ಮಾಡ್ಬೋದು, ಅಥವಾ ನಿಮಗೆ ಲ್ಯಾಪ್ಟಾಪ್ ಇದ್ದರೆ ಅದು ತುಂಬ ಒಳ್ಳೆಯದು. ಸೊ ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು NPTEL ಅಂತ ಟೈಪ್ ಮಾಡಿ. ನೋಡ್ತಾ ಇದ್ದೀರಲ್ಲ, NPTEL ಅಂತ ಟೈಪ್ ಮಾಡಿ. ಸೊ ಹಾಗಾಗಿ ನೀವೀಗ ಸ್ಕ್ರೋಲ್ ಡೌನ್ ಮಾಡಿದ್ರೆ ಈ ಥರ ಒಂದು ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ, NPTEL ಅಂತ. ಆ್ಯಕ್ಚುಲಿ ಇದು NPTEL ಬಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಥವಾ IIT IISCಯಲ್ಲಿ ಓದೋ ಅಂತ, ಅಥವಾ ಯಾವುದೇ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಅಥವಾ ಪ್ರೈವೇಟ್ ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಈವನ್ ಯಾವುದೇ ರೀತಿ 12th ಸ್ಟ್ಯಾಂಡರ್ಡ್ ಮಕ್ಕಳು ಕೂಡ. ಸೊ ಯಾರು ಬೇಕಾದರೂ, ಫಾರ್ ಎಕ್ಸಾಂಪಲ್ ಯಾವ ಸಬ್ಜೆಕ್ಟ್ ಅವ್ರಿಗೆ ಕಷ್ಟ ಆಗ್ತಿದೆ, ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿ ಅನ್ನೋರು ಅವರ ರೀಜನಲ್ ಲ್ಯಾಂಗ್ವೇಜ್ಗೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ನೋಡ್ಬೋದು. ಸೊ ಹಾಗಾಗಿ ಇದು NPTEL ಹೇಗೆ ಅಂದರೆ ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಅಲ್ಲಿ ಎಲ್ಲ ರೀಜನಲ್ ಲ್ಯಾಂಗ್ವೇಜ್ಗೆ ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡುವಂಥ ಕೆಲಸ ನಡೆಯುತ್ತೆ. ಸೊ ನೀವು ಆನ್ಸ್ ಆಫ್ಟರ್ ದ್ಯಾಟ್ NPTEL ಬಂದಾಗ ಅಲ್ಲಿ ಲೆಫ್ಟ್ ಸೈಡಲ್ಲಿ ನೀವು 3 ಲೈನ್ಸ್ನ ನೋಡ್ಬೋದು. ಆ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಷ್ಟೊಂದು ಆಪ್ಷನ್ಸ್ ತೋರಿಸುತ್ತೆ. ಸೊ ಫಾರ್ ಎಕ್ಸಾಂಪಲ್ ಅದರಲ್ಲಿ ನೀವೇನು ಕ್ಲಿಕ್ ಮಾಡಬೇಡಿ, ಟ್ರಾನ್ಸ್ಲೇಷನ್ ಅಂತ ಆಪ್ಷನ್ ಇದೆಯಲ್ಲ, ಆಪ್ಷನನ್ನು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಓದಬಹುದು ಯಾವ್ಯಾವ ರೀಜನಲ್ ಲ್ಯಾಂಗ್ವೇಜಸ್ಗೆ ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡ್ತಾರೆ, ಅಥವಾ ಮಾಡಿಬಿಟ್ಟು ಅದನ್ನು ಸ್ಟೂಡೆಂಟ್ಸ್ಗೆ ಕೊಡ್ತಾರೆ. ಸೊ ದಟ್ ಈಸಿ ಆಗಲಿ ಸ್ಟೂಡೆಂಟ್ಸ್ಗೆ ಅಂತ ಹೇಳಿಬಿಟ್ಟು. ಸೊ ನೀವು ಮೇಲ್ಗಡೆ ಕಾಣೋಂಥ ಲೆಫ್ಟ್ ಸೈಡ್ 3 ಲೈನ್ ಮೇಲೆ ಕ್ಲಿಕ್ ಮಾಡಿ, ಅದ್ರ ಕೆಳಗೆ ಟ್ರಾನ್ಸ್ಲೇಷನ್ ಅಂತ ಇರುತ್ತೆ. ಜಸ್ಟ್ ಆ ಟ್ರಾನ್ಸ್ಲೇಷನ್ ಅನ್ನೋ ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ವಿಂಡೋ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಏನಪ್ಪ ಅಂದರೆ, ಸ್ಕ್ರಾಲ್ ಡೌನ್ ಮಾಡ್ತಾ ಬಂದಾಗ ಇಲ್ಲಿ ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಟ್ರಾನ್ಸ್ಲೇಷನ್ ಅಂತ ಇದೆ. ಕಾಣಿಸ್ತಿದೆ ಅನ್ಕೋತೀನಿ. ಕ್ಲಿಕ್ ಹಿಯರ್ ಟು ಅಪ್ಲೈ ಫಾರ್ ಟ್ರಾನ್ಸ್ಲೇಷನ್. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರದೊಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಸೊ ನೀವೇನು ಮಾಡಬೇಕಂದ್ರೆ ಅಪ್ಲೈ ಮಾಡಬೇಕು. ಫಸ್ಟು ಅಪ್ಲೈ ಮಾಡಿ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಇರ್ಬೋದು, ಅಥವಾ ನಿಮ್ಮ ಬೇಸಿಕಲಿ ಇದು 12th ಪಾಸ್ ಆಗಿರೋರನ್ನ ತೊಗೊಳುತ್ತೆ. ಬಟ್ ಸ್ಟಿಲ್ ತುಂಬ ಜನ ಏನಾದರೂ ಅಪ್ಲೈ ಮಾಡಿದರೆ, ಅಥವಾ ಒಂದು ಬೇಸಿಕ್ ಈ ಥರ ನಡೆಯುತ್ತೆ, ಅಲ್ಲಿ ನೀವು ಅಪ್ಲೈ ಮಾಡ್ಬೋದು. ಸೊ ಅಲ್ಲಿ ನೀವು ಅಪ್ಲೈ ಮಾಡಿದಾಗ ಅವರು ಒಂದು ಯಾವ ರೀತಿ ವಿಡಿಯೋ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ ಒಂದು ಅವರದೇ ಆದ ಒಂದು ಯೂಟ್ಯೂಬ್ ರೆಕಾರ್ಡಿಂಗ್ ಕೂಡ ಹಾಕಿದ್ದಾರೆ. ನೀವು ಅದನ್ನು ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ ಯಾವ ರೀತಿ ಟ್ರಾನ್ಸ್ಲೇಷನ್ ಮಾಡಬೇಕು ಅಂತ. ಮತ್ತು ಅವರು ಇನ್ನೊಂದೇನಂತ ಅಂದರೆ ನಿಮಗೆ 2 ಥರ ಕೇಳ್ತಾರೆ. ಒಂದೊಂದು ಇಂಡಿವಿಜುವಲ್ ಪ್ಯಾರಾಗ್ರಾಫನ್ನು ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೊಡೋದು, ಅದೊಂದು ಫೈಲು. ಫಾರ್ ಎಕ್ಸಾಂಪಲ್ ಫಸ್ಟ್ ಇಂಗ್ಲೀಷಲ್ಲಿರುತ್ತೆ, ಅದ್ರ ನೆಕ್ಸ್ಟ್ ಕೆಳಗಡೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿರೋವಂಥದ್ದು ಅದೊಂದು ಫೈಲು. ಅದಾದ ನಂತರ ಇನ್ನೊಂದು ಫೈಲು ಫುಲ್ ಕನ್ನಡ ಲ್ಯಾಂಗ್ವೇಜಲ್ಲಿ, ಆ ಕಂಪ್ಲೀಟ್ ಟಾಪಿಕ್ ಏನು ಕೊಟ್ಟಿರ್ತಾರೆ ಅದು ಕನ್ನಡ ಲ್ಯಾಂಗ್ವೇಜಲ್ಲಿ. ಸೊ ಇಲ್ಲಿ ಏನು ತೋರಿಸ್ತಾ ಇದ್ದಾರೆ ಅಂತ ಅಂದರೆ ಅವರ ಯಾವ್ಯಾವ ಇಂಗ್ಲೀಷಿಂದ ಬೇಸಿಕ್ ರೀಜನಲ್ ಲ್ಯಾಂಗ್ವೇಜ್ಗೆ ಆಪ್ಷನ್ಸ್ ಇದೆ. ಸೊ ಅದರಲ್ಲಿ ಕನ್ನಡ ಕೂಡ ಒಂದು. ಸೊ ನಿಮಗೇನಾದರೂ ನೀಟಕ್ಕೆ ಓದೋಕ್ಕೆ ಬರೆಯೋಕ್ಕೆ ಕನ್ನಡ ಬರುತ್ತೆ ಅನ್ನೋದಾದರೆ ಪಕ್ಕಾ ಅಪ್ಲೈ ಮಾಡಿ, ನಿಮಗೆ ಶಾರ್ಟ್ ಲಿಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನೀವು ಇದರಿಂದ ಅಲ್ಲಿ ಯೂಟ್ಯೂಬ್ ವಿಡಿಯೋ ನೋಡಾದ್ಮೇಲೆ ಹಿಂದೆ ಬಂದರೆ ನೀವೀಗೆ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ಬಂದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅದನ್ನು ತೋರಿಸ್ತಾರೆ. ಅಂದರೆ ಫಸ್ಟ್ ಇಲ್ಲಿ ಆಪ್ಷನ್ಸ್ ಕೇಳುತ್ತೆ ನಿಮಗೆ
ಚೂಸ್ ದ ಲ್ಯಾಂಗ್ವೇಜ್ ವಿಚ್ ಯು ವಾಂಟ್ ಟು ಟ್ರಾನ್ಸ್ಲೇಟ್. ಅಂದರೆ ಯಾವ ಲ್ಯಾಂಗ್ವೇಜ್ಗೆ ನೀವು ಇಂಗ್ಲೀಷಿಂದ ಟ್ರಾನ್ಸ್ಲೇಟ್ ಮಾಡೋಕ್ಕೆ ನಿಮಗೆ ಗೊತ್ತು ಅಂತ. ಫಾರ್ ಎಕ್ಸಾಂಪಲ್ ಕನ್ನಡ, ಮಲಯಾಳಂ ಈ ಥರ ತುಂಬ ಆಪ್ಷನ್ಸ್ ಬರುತ್ತೆ. ಸೊ ನಾನಿಲ್ಲಿ ಕನ್ನಡ ಕಾನ್ಸಂಟ್ರೇಟ್ ಮಾಡ್ತಿರೋದ್ರಿಂದ ಕನ್ನಡ. ಮತ್ತು ಇಲ್ಲಿ ಆಪ್ಷನ್ ಕೇಳುತ್ತೆ ಇಂಜಿನಿಯರಿಂಗ್, ಹ್ಯುಮ್ಯಾನಿಟೀಸ್ ಅಥವಾ ಮ್ಯಾನೇಜ್ಮೆಂಟ್ ಅಂತ. ನಿಮಗೆ ಯಾವುದು ಈಸಿ ಆಗುತ್ತೆ ಅದನ್ನು ನೋಡ್ಬೋದು. ಆ್ಯಂಡ್ NPTEL ಅಲ್ಲಿ ಕೋರ್ಸ್ ಲಿಸ್ಟ್ ಅಂತ ಇರುತ್ತೆ. ಅಲ್ಲಿ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಆ ಕೋರ್ಸ್ ಲಿಸ್ಟ್ ನೋಡಿದ್ರೆ ಒಂದು ಐಡಿಯಾ ಇರುತ್ತೆ ಯಾವುದು ಈಸಿಯಾಗಿ ನೀವು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಬಹುದು ಅಂತ. ಸೊ ಹಾಗಾಗಿ ಇಲ್ಲಿ ಒಂದು ಡಾಕ್ಯುಮೆಂಟ್ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೇಗೆ ಫಾರ್ ಎಕ್ಸಾಂಪಲ್ ಇಂಗ್ಲೀಷಲ್ಲಿರುತ್ತೆ ಅದನ್ನು ನೀವು ಯಾವ ರೀತಿ ಅವರು ಮ್ಯಾಕ್ಸಿಮಮ್ ಇದೊಂದು ಡಾಕ್ಯುಮೆಂಟ್ನ ನಿಮಗೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಕೇಳ್ತಾರೆ. ಇದು ಕಾಮನ್. ಸೊ ಹಾಗಾಗಿ ನೀವು ಆ್ಯಕ್ಚುಲಿ ಇವಾಗ ಟೆಕ್ನಾಲಜಿ ಹೇಗಿದೆ ಅಂದರೆ ChatGPT ಅಥವಾ AI ಟೂಲ್ನ ಯೂಸ್ ಮಾಡಿಕೊಂಡು ಜಸ್ಟ್ ನೀವು ಈ ಪ್ಯಾರಾಗ್ರಾಫ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಮಿಡಿಯೇಟಾಗಿ ಕನ್ನಡದಲ್ಲಿ ಕೊಟ್ಬಿಡುತ್ತೆ. ಸೊ ಹಾಗಾಗಿ ಅದ್ರಲ್ಲಿ ನೀವೇನು ಕುತ್ಕೊಂಡು ಬರೀಬೇಕಾಗಿಲ್ಲ ಅಥವಾ ಟೈಪ್ ಮಾಡಬೇಕಾಗಿಲ್ಲ. ಆ್ಯಕ್ಚುಲಿ ದಟ್ ಈಸ್ ದ ಈಸಿ ಥಿಂಗ್. ಸೊ ಅಷ್ಟೊಂದೆಲ್ಲ ಎಲ್ಲ ಕ್ರಿಯೇಟ್ ಆದಮೇಲೆ ಫೈಲ್ನ ನೀವು ಅಪ್ಲೋಡ್ ಮಾಡಬೇಕು. 2 ಫೈಲ್ ಹೇಳೋದ್ನಲ್ಲ, ಒಂದು ಕಂಪ್ಲೀಟ್ ಕನ್ನಡದಲ್ಲಿ ಮತ್ತು ಇನ್ನೊಂದು ಇಂಗ್ಲೀಷ್ ಮತ್ತು ಕನ್ನಡ ಎರಡರಲ್ಲೂ ಇರುವಂಥದ್ದು ಫೈಲ್, 2 ಫೈಲ್ನ ನೀವು ಅಪ್ಲೋಡ್ ಮಾಡಬೇಕು. ಇಲ್ಲಿ ನಾನು ಯಾವುದೇ ರೀತಿ ಫೈಲ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅದು ನೆಕ್ಸ್ಟ್ ಆಪ್ಷನ್ಗೆ ಹೋಗಲ್ಲ. ಸೊ ನೀವು ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಎಜುಕೇಷನಲ್ ಕ್ವಾಲಿಫಿಕೇಷನ್ ಎಲ್ಲ ಕೇಳುತ್ತೆ. ಲೇಟರ್ ಸಬ್ಮಿಟ್ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ. ತುಂಬ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ವಿಡಿಯೋಸ್ಗಳು ಬರ್ತಾ ಇರುತ್ತೆ, ಹೆಲ್ಪ್ ಆಗುತ್ತೆ. ಹಾಗೆ ದಯವಿಟ್ಟು ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಜಸ್ಟ್ ಇವಾಗ ಟೆಕ್ನಾಲಜಿ ಹೇಗಿದೆ ಅಂದರೆ ನೀವು ChatGPTಲಿ ಜಸ್ಟ್ ಯಾವುದೋ ಒಂದು ಇಂಗ್ಲೀಷಲ್ಲಿ ಪ್ಯಾರಾಗ್ರಾಫ್ ಹಾಕ್ಬಿಟ್ಟು ಕನ್ವರ್ಟ್ ಇಟ್ ಇಂಟು ಕನ್ನಡ ಅಂತ ಹೇಳಿದ್ರೆ ನೀವು ಯು ಕ್ಯಾನ್ ಟ್ರೈ ಇಮಿಡಿಯೇಟ್ಲಿ. ನಿಮಗೆ ಅದಕ್ಕೇನು ಸಬ್ಸ್ಕ್ರಿಪ್ಷನ್ ಬೇಕಾಗಿಲ್ಲ, ನಿಮಗೆ ಇಮಿಡಿಯೇಟ್ ನಿಮಗೆ ಕೊಡುತ್ತೆ. ಸೊ ಅಷ್ಟು ಈಸಿ ಇದೆ. ಸೊ ಹಂಗಾಗಿ ದಯವಿಟ್ಟು ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.